ಇಲ್ಲಿ ರೈತರೊಬ್ರು ಫುಲ್ ಟೈಮ್ ಬೇರೆ ಕಂಪ್ನಿಯಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಪಾರ್ಟ್ ಟೈಮ್ ಅಲ್ಲಿ ಪಲ್ ಫಾರ್ಮಿಂಗ್ ಮಾಡಿ ಆಲ್ಮೋಸ್ಟ್ ಯಶಸ್ವಿ ಹಂತದಲ್ಲಿ ಕೂಡ ಇದ್ದಾರೆ ಇವರು. ಸೊ ಇವ್ರದ್ದು ನಿಮ್ಗೊಂದು ಪರಿಚಯ ಮಾಡಿಸ್ಕೊಡ್ತೀನಿ. ಸರ್ ನಿಮ್ಮ ಹೆಸರು? ಹೆಸರು ವಿಜಯ್ ಸರ್. ಸರ್ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ? ಸೊ ನಾವು ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಇಲ್ಲಿಗೆ 13 ಮಂತ್ಸ್ ಆಯಿತು. ಹಾಂ. ಸೊ ಲೈಕ್ ಇವತ್ತಿಗೆ 13 ಮಂತ್ಸ್ ಆಗಿದೆ ನಾವು ಮಾಡಿ. ಹ್ಮ್. ಸೊ ಫಸ್ಟ್ ಬಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಯಾರು ಮಾಡಿಲ್ಲ. ಫಸ್ಟ್ ನಮ್ಮದೇ ಪಲ್ ಫಾರ್ಮಿಂಗ್ ಇಲ್ಲಿ ಬ್ಯಾಂಗ್ಳೂರ್ ಸೌತಲ್ಲಿ ಮಾಡ್ತಿರೋ ನಾವೇ. ಸೊ ಕನ್ನಡದಲ್ಲಿ 1 or 2 ಇದ್ದಾರೆ, ಬಟ್ ಅದ್ರಲ್ಲಿ ನಮ್ದೊಂದು ಹೇಳ್ಬೇಕಂದ್ರೆ. ಸೊ ನಾವು ಆ್ಯಕ್ಚುಲಿ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಗ್ರಾಜುಯೇಟ್ಸ್, ಲೈಕ್ ನಾನು ಜಾಬ್ ಕೆಲಸ ಮಾಡ್ತಿದ್ದೀನಿ. ಸೊ ಫ್ರೀ ಟೈಮ್ಲಿ ಏನಾರು ಮಾಡೋಣ ಅಂತ ಪಲ್ ಫಾರ್ಮಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು. ಈಗ ಹಾಬಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ. ಮೇನ್ ಆಗಿ ಒಂದು ಬಿಸ್ನೆಸ್ ತರ ಮಾಡಿಲ್ಲ, ಫಾರ್ಮಿಂಗ್ ಆಗೇ ಸ್ಟಾರ್ಟ್ ಮಾಡಿದ್ದು ನಾವು. ಇಂಟ್ರೆಸ್ಟ್ ಅಲ್ಲಿ ಲೈಕ್ ಏನಾದ್ರು ಮಾಡೋಣ ವೀಕೆಂಡ್ ಅಲ್ಲಿ ಅಂತ ನಾನು ಹುಡುಕಿದ್ದಾಗ 2 ಟೈಪ್ಸ್ ಹುಡುತ್ತೆ ಫಾರ್ಮಿಂಗ್ ಅಲ್ಲಿ. ಹೈಡ್ರೋಫೋಬಿಕ್ ಫಾರ್ಮಿಂಗ್ ಆಗಲಿ, ಬೇರೆ ತರ ಫಿಶ್ ಫಾರ್ಮಿಂಗ್ ಎಲ್ಲ ತರ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಂತು ನಮಗೆ. ಸೊ ಇದು ಸ್ವಲ್ಪ ಲೋ ಕಾಸ್ಟ್ ಅನಿಸ್ತು. ಪ್ಲಸ್ ನಾನು ಯಾಕೆ ಪಲ್ ಫಾರ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ಮೇಂಟೆನೆನ್ಸ್ ಕಮ್ಮಿ ಇತ್ತು ನನಗೆ. ಯಾಕಂದ್ರೆ ನಾನು ವೀಕ್ ಡೇಸ್ ಅಲ್ಲಿ ವರ್ಕ್ ಇರುತ್ತೆ ನಮಗೆ. ಸೊ ಯೂಶಲಿ ಕೆಲಸ ಇರುತ್ತೆ, ಏನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಸ್ವಲ್ಪ ಲೈಕ್ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇತ್ತು ನನಗೆ. ನೋಡಿದ್ವಿ ಓವರ್ ಆಲ್ ಮೇಂಟೆನೆನ್ಸ್ ಕಮ್ಮಿ, ಅದಕ್ಕೆ ನಾನು ಪಲ್ ಫಾರ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಪ್ಲಸ್ ಇದ್ರಲ್ಲಿ ಪಲ್ ಫಾರ್ಮಿಂಗ್ ಅಲ್ಲಿ ಏನು ಅಂದ್ರೆ 2 ಟೈಪ್ಸ್ ಇರುತ್ತೆ. ಯೂಶಲಿ ಎಲ್ಲರೂ ಕಾಂಟ್ರಾಕ್ಟ್ ಅಲ್ಲಿ ಹೋಗ್ತಾರೆ. ಕಾಂಟ್ರಾಕ್ಟ್ ಅಲ್ಲಿ ನಾನು ಹೋದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಅವರು ಏನೋ ಸ್ವಲ್ಪ ಮಿನಿಮಮ್ ಗ್ಯಾರಂಟೀಸ್ ಕೊಡ್ತಾರೆ. ಪ್ಲಸ್ ನನಗೆ ಅಷ್ಟು ಗ್ಯಾರಂಟೀಸ್ ವರ್ತ್ ಅನ್ಸಿಲ್ಲ, ನಾವು ಕೊಡೋ ಅಮೌಂಟ್ಗೆ ಅಷ್ಟು ವರ್ತ್ ಅನ್ಸಿಲ್ಲ. ಅದಕ್ಕೆ ನಾವು ಆಕ್ಚುಲಿ ಪರ್ಫಾರ್ಮ್ ಓನ್ ಆಗಿ ಮಾಡಿದ್ವಿ ನಾವೇ. ಯಾವುದೇ ಕಾಂಟ್ರಾಕ್ಟ್ ಇಲ್ದಿರ, ಯಾರ ಮೇಲೆ ಡಿಪೆಂಡೆನ್ಸ್ ಇಲ್ದಿರ, ಇದೆಲ್ಲ ಫುಲ್ ನಮ್ದು ಓನ್ ಆಗಿ ಮಾಡಿದ್ ನಾವು. ಓನಾಗ್ ಅಂದ್ರೆ ಎಲ್ಲ ಫುಲ್ ನಾವು ಓನಾಗಿ ಮಾಡಿದ್ದಲ್ಲ. ಸೊ ಮಾಡ್ತಿರೋರ ಹತ್ರ ಏನಂತಾರೆ, ಲೈಕ್ ಯಾವುದೇ ರೀತಿಯಾದ ಗ್ಯಾರಂಟಿ ಕಾಂಟ್ರಾಕ್ಟ್ ಕೊಡ್ದಿರ ಮಾಡಿಸ್ಕೊಂಡಿದ್ದು. ಈಗ ಸೊ ಪಲ್ ಫಾರ್ಮಿಂಗ್ ಅಲ್ಲಿ ಯೂಶಲಿ ಮಸಲ್ಸ್ ಇರುತ್ತೆ ಯೂಶಲಿ, ಓಕೆನಾ. ಮೈನ್ ಆಗಿ ಮಸಲ್ಸೇ. ಸೊ ಮಸಲ್ಸ್ ಅಲ್ಲಿ ಪಲ್ಸ್ ಫಾರ್ಮ್ ಆಗುತ್ತೆ. ಸೊ ಮಸಲ್ಸು ಪ್ಲಸ್ ನ್ಯೂಕ್ಲಿಯಸ್, ಎಷ್ಟೇ 2 ಮೇನ್ ಐಟಮ್ ನಾವು ಮೇನ್ ಆಗಿ ಬೇಕಾಗುತ್ತೆ. ಸೊ 2 ಐಟಮ್ ನಾವು ಅದನ್ನ ನಾವು ಲೈಕ್ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಮಸಲ್ಸ್ ಬಂದು ಒಬ್ಬರ ಹತ್ರ ಭುವನೇಶ್ವರಲ್ಲಿ ಹೋಗಿ ನಾವೇ ಮೀಟ್ ಮಾಡಿ ಅವ್ರ ಹತ್ರ, ಲೈಕ್ ನಾನು ನಿಮ್ಮ ಥರ ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಹತ್ರ ವೀಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿ ಹೋಗಿದ್ದೆ ಆ್ಯಕ್ಚುಲಿ. ಹೋಗಿ ಅವ್ರನ್ನ ಜಸ್ಟ್ ಡೈರೆಕ್ಟಾಗಿ ಮಾತಾಡಿ ಮೀಟ್ ಮಾಡಿ, ಅವ್ರು ನಮ್ಮ ಏಜಲ್ಲಿ ಇದ್ರು, ಸ್ವಲ್ಪ ಅದಕ್ಕೆ ರ್ಯಾಪ್ ಆಯಿತು ನಮಗೆ. ಮೀಟ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡ್ವಿ ಹಿಂಗೆ ಮಾಡ್ಬೋದು ಅಂತ. ಅವರು ಓಕೆ ಕಾನ್ಫಿಡೆನ್ಸ್ ಕೊಟ್ಟರು. ಅದಕ್ಕೆ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಕೊಂಡು ಸಪ್ರೇಟಾಗಿ ನಾವು ಪಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದು. ಟೋಟಲ್ ಎಷ್ಟು ಬಂತು ಸರ್ ಇದು ಇನ್ವೆಸ್ಟ್ಮೆಂಟ್? ಸೊ ಟೋಟಲ್ ಸರ್ ಆಕ್ಚುಲಿ ಈಗ ನಾನು 12,000 ಹಾಕಿದ್ದೀನಿ ಇದರಲ್ಲಿ. ಆಗ್ತಾಗ 1 years ಬ್ಯಾಕ್ 12,000 ಹಾಕಿದ್ದು. ಸೊ ಒಂದೊಂದು ಮಸಲ್ಗೆ ನನಗೆ 30 rupees ಬೀಳ್ತು. ಅಂದ್ರೆ ಮಸಲ್ ಪ್ಲಸ್ ಅದಕ್ಕೆ ನ್ಯೂಕ್ಲಿಯಸ್, ಒಂದು ಮಸಲ್ 2 ನ್ಯೂಕ್ಲಿಯಸ್ ಇರುತ್ತೆ. ಸರ್ ಅದು ನ್ಯೂಕ್ಲಿಯಸ್ ಅಂದ್ರೆ ಏನು ಸರ್? ಅದು ಸೊ ನ್ಯೂಕ್ಲಿಯಸ್ ಅಂದ್ರೆ ಏನಿಲ್ಲ ಸರ್, ಅದು ನ್ಯೂಕ್ಲಿಯಸ್ ಬಂದು ಮಸಲ್ ಅಲ್ಲೇ ಮಾಡಿರೋ ಪಾರ್ಟಿಕಲ್ಸ್ ಆಕ್ಚುಲಿ. ಅದು ಏನು ಪಲ್ ಫಾರ್ಮ್ ಆಗೋಕ್ಕೋಸ್ಕರ ನ್ಯೂಕ್ಲಿಯಸ್ ನ ಇಡೋದಕ್ಕೋಸ್ಕರ ಅದರಲ್ಲಿ. ಅದು ನ್ಯೂಕ್ಲಿಯಸ್ ನ ಶೇಪ್ಸ್ ಆಗೂ ಇಡ್ತಾರೆ, ಓಲ್ ಶೇಪ್, ರೌಂಡ್, ಹಾರ್ಟ್. ಆಮೇಲೆ ನಾವು ಇಟ್ಟು ನ್ಯೂಕ್ಲಿಯಸ್ ಇತ್ತು 3 shapes ಅಷ್ಟೇ ಬರುತ್ತೆ. ಇನ್ನೊಂದು ನ್ಯೂಕ್ಲಿಯಸ್ ಇದೆ, ಅದು ಡಿಸೈನಲ್ ಪಲ್ಸ್ ಅಂತಾರೆ. ಅಂದ್ರೆ ಅದ್ರಲ್ಲಿ ಗಾಡ್ ಶೇಪ್ಸ್ ಆಗಲಿ, ಓಮು ಡಿಸೈನ್ಸ್ ಆ ಥರ ಇಡ್ಬೋದು. ಸೊ ಅದರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಅದರಲ್ಲಿ 8 monthsಗೆ ಈಲ್ಡ್ ಬರುತ್ತೆ. ನಮ್ದ್ರಲ್ಲಿ 18 months ಆಗುತ್ತೆ. ಹೇಳ್ತಾರೆ ಯಾಕೆ 8 months ಇಡ್ಬೋದಾಗಿತ್ತಲ್ಲ ಅಂತ. ಸೊ ಅಮೌಂಟ್ ಸ್ವಲ್ಪ ಕಮ್ಮಿ ಅದು ಬೈಬ್ಯಾಕ್ ಗ್ಯಾರಂಟಿ ಬಂದು 80 rupees to 100 rupees ಬರುತ್ತೆ. ಅದು ಮಿನಿಮಮ್ ಗ್ಯಾರಂಟಿ ಬೈಬ್ಯಾಕ್. ಇದರಲ್ಲಿ ಮಿನಿಮಮ್ ಬೈಬ್ಯಾಕ್ ಗ್ಯಾರಂಟಿ ಬಂದು 120 to 150 ಹಂಗೆ. ಅದು ಬೈಬ್ಯಾಕ್ ಗ್ಯಾರಂಟಿ ಅಷ್ಟೇ. ಆದ್ಮೇಲೆ ಎಷ್ಟಾದ್ರೂ ಹೋಗುತ್ತೆ, ಅದು ಮಾರ್ಕೆಟ್ ಮೇಲೆ, ನಮ್ಮ ಕೆಪಾಬಿಲಿಟಿ ಮೇಲೆ ಎಷ್ಟು ಮಾಡಿದ್ರು ಹಂಗೆ ಆಗುತ್ತೆ. ಸೊ ನಂಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಇದಕ್ಕೆ 12,000 ಇದೆ ಅಲ್ವಾ. ಒಂದು ಮಸಲ್ಗೆ ನಂಗೆ 30 rupees ಬಿತ್ತು. ಅಂದ್ರೆ 3.5 lakhs ಆಯ್ತು. ಏನಕ್ಕೆ? ಮಸಲ್ಲು, ನ್ಯೂಕ್ಲಿಯಸ್, ನೆಟ್ ಇಷ್ಟಿಗೆ ನನಗೆ 3.5 lakhs ಆಯ್ತು. ಪ್ಲಸ್ ಈ ಪಾಂಡ್ಗೆ ನನಗೆ 1,10,000 ಆಯ್ತು. ಪಾಂಡ್ಗೆ 1,10,000. ಸರ್ ಇದ್ರದ್ದು ವಿಡ್ತ್ ಏನಿದೆ, ಲೆಂತ್ ಏನಿದೆ ಸರ್? ಇದು 88 feet by 88 feet ನಮ್ದು. 88 by 88. ಸೊ ಡೆಪ್ತ್ ಏನು ಸರ್ ಇದು? ಸೊ ಡೆಪ್ತ್ ಬಂದು 6.5 ಟೋಟಲ್ ಹೈಟ್. ವಾಟರ್ ಇರೋದು ಮೇ ಬಿ 4.8 to 5 ಇದೆ ವಾಟರ್ ಇರೋದು. ವಾಟರ್ ಡೆಪ್ತ್ ಬಂದು ಅಷ್ಟಿದೆ. 4 to 5 feet ವಾಟರ್ ಇವಾಗ ಆಲ್ರೆಡಿ ಅದರೊಳಗಿದೆ. ಹೌದು. ಇದಕ್ಕೆ ಫೀಡಿಂಗ್ ಎಲ್ಲ ಏನು ಕೊಡ್ತಾರೆ ಸರ್ ಇದನ್ನ? ಸರ್ ಫೀಡಿಂಗ್ ಬಂದು ಆಕ್ಚುಲಿ ನೋಡ್ತಿದ್ದಾರೆ ಹಾಲಿಗೆನೆ ಆಕ್ಚುಲಿ ಫೀಡಿಂಗ್ ಇದು. ಸ್ವಲ್ಪ ಹಾಲಿಗೆ ಓವರ್ ಗ್ರೋ ಆಗಿದೆ, ನೀವು ನೋಡಿದ್ರೆ ಓವರ್ ಗ್ರೋ ಆಗಿದೆ. ಇಷ್ಟು ಓವರ್ ಗ್ರೋ ಆಗಲ್ಲ. ಹಾಲಿಗೆ ಹೆಂಗ್ ಫಾರ್ಮ್ ಆಗ್ತೀವಿ ಅಂದ್ರೆ, ಹಾಲಿಗೆ ಯೂಶಲಿ ನ್ಯಾಚುರಲ್ ಬರುತ್ತೆ, ಇಲ್ಲಾಂದ್ರೆ ನಾವೇ ಫಾರ್ಮೇಶನ್ ಮಾಡ್ಬೋದು. ರೆಡಿಮೇಡ್ ಫೀಡ್ ಬರುತ್ತೆ ಇದಕ್ಕೋಸ್ಕರ. ನಾವು ಬಂದು ಮತ್ತೆ ಫರ್ಮೆಂಟೇಷನ್ ಮಾಡ್ತೀವಿ. ಯಾಕಂದ್ರೆ ಇದು ರೈಸ್ ಪ್ರಾನು, ಪೀನಟ್ ಕೇಕು, ಮಸ್ಟರ್ಡ್ ಕೇಕು, ಮತ್ತೆ ಒಂದು 3 items ಡ್ರೈ ಇಷ್ಟು ಅಮೋನಿಯಾ ಹಾಕಿ 2 days ಇಟ್ಬಿಟ್ಟು ವಾಟರಲ್ಲಿ ಅದನ್ನ ಸ್ಪ್ರೆಡ್ ಮಾಡ್ತೀವಿ. ಅಷ್ಟು ಅದೇ ಫೀಡ್ ಆಕ್ಚುಲಿ. ಮಂತ್ಲಿ 1 or 2 ಫೀಡ್ ಹಾಕ್ಬೇಕು. ಇನ್ ಕೇಸ್ ಫೀಡ್ ಇದ್ರೆ ಹಾಕ್ತಿದ್ರು ನಡೆಯುತ್ತೆ. ಸೊ ಅದು ಫೀಡ್ ಆಗ್ತಲ್ಲಿ ಬರುತ್ತೆ. ಸರ್ ಇವಾಗ ಇದು ಟೋಟಲ್ ಇವಾಗ ನೀವು 12,000 ಇದ್ರೊಳಗೆ ಚಿಪ್ ಹಾಕಿದ್ದೇನೆ ಅಂತ ಹೇಳಿದ್ರೆ, ಆಲ್ರೆಡಿ ನ್ಯೂಕ್ಲಿಯಸ್ ಎಲ್ಲ ಫಾರ್ಮ್ ಆಗಿ ಆಗ್ತಿದೆ ಅಂತ ಹೇಳಿದ್ರೆ, ಅದ್ರೊಳಗೆ 12,000 ಬರುತ್ತೆ ಸರ್ ವಾಪಸ್? 12,000 ಪಲ್ಸ್ ಬರುತ್ತಾ? ಇಲ್ಲ ಸರ್, 12,000 ಬರೋದಿಲ್ಲ. ಸೊ ಓವರ್ ಕೊಡ್ಬೇಕಂದ್ರೆ ಯೂಶಲಿ ಪಲ್ ಫಾರ್ಮಿಂಗ್ ಮಾಡ್ತಿರೋ ಕಾಂಟ್ರಾಕ್ಟ್ಸ್ ಎಲ್ಲರೂ 40% to 47% ಮಿನಿಮಮ್ ಏನೋ ನಿಮಗೆ ಸರ್ವೈವಲ್ ಕೊಡ್ತಾರೆ. ಅಂದ್ರೆ ನೀವು 100 ಹಾಕಿದ್ರೆ 45 ಮಸಲ್ಸ್ ನಿಮ್ಗೆ ಬದುಕುತ್ತೆ ಅಂತ ಗ್ಯಾರಂಟಿ ಕೊಡ್ತಾರೆ ಅವರು. ಬದುಕಿದ್ರೆ ನಿಮ್ಗೆ 4 ರಿಟರ್ನ್ಸ್ ವಾಪಸ್ ಬಂದ್ಬಿಡುತ್ತೆ. ಅಂದ್ರೆ 100 ಪಲ್ಸ್ ನಾವು ಇದು ಚಿಪ್ ಹಾಕಿದ್ರ ಅದನ್ನ 45 to
47% ಸರ್ವೈವಲ್ ರೇಟ್ 50 ಅಪ್ ಟು 50% ವರೆಗೆ ಬಂದ್ರು ನಮ್ಗೆ ಪ್ರಾಫಿಟ್ ಬಿಸ್ನೆಸ್. 45 ಪ್ಲಸ್ ಬಂದು ಎಲ್ಲ ಪ್ರಾಫಿಟ್. ಹಾ. ಬಟ್ ನಮಗೆ ಇಲ್ಲಿ ನಮಗೆ ನಮ್ಮ ರಿಟರ್ನ್ಸ್ ಬಂದು 70% ಬರುತ್ತೆ. ಅಪ್ ಟು ಇವಾಗ ನೀವು 100 ಚಿಪ್ ಹಾಕಿದ್ರೆ ಅಂದ್ರೆ ಅಪ್ ಟು 70 ವರೆಗೂ ಇವಾಗ ಇನ್ನೂ ಬದುಕಿದಾವೆ. ಸೊ ಈಗ ಬದುಕಿದೆ ಅಲ್ಲ, ಬರುತ್ತೆ ಇನ್ನು. ಈಗ ಅಟ್ಲೀಸ್ಟ್ 80 to 85% ಬದುಕಿದೆ. ಹಾ. ಇನ್ನು 6 ಮಂತ್ಸ್ ಗ್ಯಾಪ್ ಇದೆ ನಮಗೆ. ಹಾ. 6 ಮಂತ್ಸ್ ಗ್ಯಾಪ್ ಅಲ್ಲಿ ನಮ್ಗೆ ಹೋಗ್ತಾ ಇರುತ್ತೆ ಇದು. ಸತ್ತೋಗಲ್ಲ ಅಂತ ನಾನು ಹೇಳ್ತಿಲ್ಲ, ಸತ್ತೋಗ್ತಿರುತ್ತೆ. ನೀವು ನೋಡಿದ್ರು ಅಲ್ಲೆಲ್ಲ ಸಾಕಿದ್ರೆ ಸತ್ತೋಗುತ್ತೆ, ಕಾಮನ್ ಅದು. ಬಟ್ ನಮ್ಗೆ 70% ಬದುಕೋ ಸರ್ವೈವಲ್ ರೇಟ್ ಚಾನ್ಸಸ್ ಕಾಣಿಸ್ತದೆ. ಸರ್ ಇವಾಗ ಸತ್ತೋಗಿರುತ್ತೆ ಅಂತ ಹೇಳಿದ್ರಲ್ಲ, ಸತ್ತೋಗಿರೋದು ಹೆಂಗ್ ಗೊತ್ತಾಗುತ್ತೆ ಸರ್ ಇವಾಗ? ಸೊ ನೋಡಿ, ಯೂಶಲಿ ನಾವು ಎಲ್ಲ ಮಸಲ್ಸ್ ನೆಟ್ಟಲ್ಲಿ ಹಾಕ್ಬಿಟ್ಟಿದೀವಿ. ಈ ತರ ಪಾಕೆಟ್ ಇದು ನೆಟ್ಟಲ್ಲಿ ಹಾಕಿ, ನೆಟ್ಟಲ್ಲಿ 10 ಪಾಕೆಟ್ಸ್ ಮಾಡಿದೀವಿ. ಇದು 10 ಪಾಕೆಟ್ಸ್ ಇರುತ್ತೆ. ಸೊ ನಾವು ಹಾಕ್ದಾಗ ಫುಲ್ ನೋಡಿ 10 ಮಸಲ್ಸ್ ಇತ್ತು ಇದು. ಇವಾಗೆಲ್ಲ ಸತ್ತೋಗಿ ಈಗ ಇಷ್ಟು ಸರ್ವೈವಲ್ ಇದೆ. ಸೊ ಸತ್ತೋದ್ರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬದುಕಿರೋದು ಬಂದು ಈ ಥರ ಮೌತ್ ಕ್ಲೋಸ್ ಆಗಿರುತ್ತೆ ಕ್ಲೀನಾಗಿ, ಕಾಣಿಸ್ತಿದ್ಯಾ? ಸೊ ಸತ್ತೋಗಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಮೌತ್ ಓಪನ್ ಆಗಿಬಿಡುತ್ತೆ. ನೀವು ಇದು ನೋಡಿದ್ರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಈ ಥರ ಸುತ್ತೋಗುತ್ತೆ, ಅಲ್ಲಿ ಮೌತ್ ಓಪನ್ ಆಗಿರುತ್ತೆ ಕ್ಲೀನಾಗಿ, ಹೊರಗಡೆ ಫ್ಲೆಶ್ ಎಲ್ಲ ಹೋಗ್ಬಿಡುತ್ತೆ. ಈಗ ನೋಡಿದ್ರೆ ನೀವು ಇದು ಇವಾಗ ಪ್ರೆಸೆಂಟ್ ಗ್ರೋತ್ ಈ ಥರ ಇದೆ ನಮ್ಮದು. ಇದಿದೆಲ್ಲ ಇದೆ ನ್ಯೂಕ್ಲಿಯಸ್ ಆ್ಯಕ್ಚುಲಿ. ಈಗ ನೀವು ನೋಡಿದ್ರೆ ಕ್ಲೀನಾಗಿ ನೋಡಿ, ಇದು ಕವರ್ ಆಗಿದೆ ಆಲ್ರೆಡಿ. ಇಲ್ಲಿ ಕುತ್ಕೊಂಡಿದೆ ಕ್ಲೀನಾಗಿ, ಫಾರ್ಮೇಷನ್ ಕರೆಕ್ಟಾಗಿ ಕುತ್ಕೊಂಡಿದೆ. ಇದೆಲ್ಲ ಇದೆ ಆ್ಯಕ್ಚುಲಿ ಫಾರ್ಮೇಷನ್ ಅಂತ. ಆಲ್ರೆಡಿ ಫುಲ್ ಕವರ್ ಆಗಿದೆ. ಇದ್ಮೇಲೆ ಎಷ್ಟು ಗ್ರೋತ್ ಬರುತ್ತೋ ಅಷ್ಟು ಕ್ಯಾರೆಟ್ ಥರ ಅಂತಾರೆ. ಆಲ್ರೆಡಿ ಇದು ನಾವು ಲಾಸ್ಟ್ ವೀಕ್ ಚೆಕ್ ಮಾಡಿಸಿದ್ವಿ ಇದು ಹೆಂಗಿದೆ ಗ್ರೋತ್ ಅಂತ. ಚೆಕ್ ಮಾಡಿಸಾಗ ಅವ್ರು ಹೇಳಿದ್ರು, ಅಟ್ಲೀಸ್ಟ್ ನಮಗೆ ನಾವು 2-3 ಸ್ಯಾಂಪಲ್ಸ್ ತೊಗೊಂಡು ಹೋಗಿದ್ವಿ. ಅವ್ರು ಹೇಳಿದ್ರು 25 to 30 ಕ್ಯಾರೆಟ್ ಇದೆ ಅಂತ ಹೇಳಿದ್ರು ಅವ್ರು ನಮಗೆ. ಸರ್ ಇದು ಆಫ್ಟರ್ ಪರ್ಲ್ ಫಾರ್ಮೇಷನ್ ಆದ್ಮೇಲೆ ಇದು ಚೆನ್ನಾಗಿ ಮುತ್ತು ಬಂದ್ಮೇಲೆ ಇದನ್ನ ನೀವು ಮಾರ್ಕೆಟಿಂಗ್ ಎಲ್ಲಿ ಮಾಡೋ ಸರ್? ಇವಾಗ 150 rupees ಹೋಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲಿ ಸೇಲ್ ಮಾಡ್ತಾರೆ ಇದನ್ನ? ಹೆಂಗ್ ಹೋಗುತ್ತೆ 150? ಸೊ ಆಕ್ಚುಲಿ ಇಂಡಿಯಾದಲ್ಲಿ ಮಾರ್ಕೆಟ್ 2 ಪ್ಲೇಸಸ್ ಅಲ್ಲಿ ಜಾಸ್ತಿ ಇರೋದು. ಒಂದು ಬಂದು ಹೈದರಾಬಾದ್ ಅಲ್ಲಿ, ಇನ್ನೊಂದು ಬಂದು ಜೈಪುರ್ ಅಲ್ಲಿ. ಸೊ ಹೈದರಾಬಾದ್ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಫುಲ್, ಅಲ್ಲೇ ಫುಲ್ ಮೈನ್ ಮಾರ್ಕೆಟ್. ಎಲ್ಲ ಜ್ಯುವೆಲರಿ ಶಾಪ್ಸ್ ಅವರು ಹೈದರಾಬಾದ್ ಅಲ್ಲೇ ತಗೊಂಡ್ಬರ್ತಾರೆ. ನಮ್ಮ ಸೌತ್ ಅವರೆಲ್ಲ ಹೈದರಾಬಾದ್ ತಗೊಂಡ್ಬರ್ತಾರೆ, ನಾರ್ತ್ ಅವರೆಲ್ಲ ಜೈಪುರ್ ಅಲ್ಲಿ ತಗೊಂತಾರೆ. ಸೊ ಇನ್ನೇನಂದ್ರೆ ಕಾಂಟ್ರಾಕ್ಟ್ ಅವರೇ ಬೈಬ್ಯಾಕ್ ತಗೊಂಡ್ ಹೋಗ್ತಾರೆ. ನಮ್ಗೆ ಕಾಂಟ್ರಾಕ್ಟ್ ಇಲ್ದಿರೋದಕ್ಕೋಸ್ಕರ ನಮ್ಗೆ ಸೆಲ್ ಮಾಡಿದವರು ನಾವು ತಗೊಂಡಿದ್ದು ಬಂದು ಚಿನ್ಮಯ್ ಅಂತ ಅವ್ರ ಹತ್ರ. ಅವ್ರಿಗೆ ಫಸ್ಟ್ ಬೈಬ್ಯಾಕ್ ಕೊಟ್ಟಿಲ್ಲ. ಈಗ ಒಳ್ಳೆ ಮಾರ್ಕೆಟ್ ಅವರೇ ತಗೊಂತೀನಿ ಅಂತ ಹೇಳ್ತಿದ್ದಾರೆ. ಅವರೇ ಬಂದು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ. ಯಾಕಂದ್ರೆ ಯೂಶಲಿ ನಾವು ನೋಡ್ತೀವಲ್ಲ, ತರಕಾರಿ ಅಂಗಡಿಯಲ್ಲಿ ತರಕಾರಿ ಏನ್ ಮಾಡ್ತೀವಿ, ತೋಟ ಆಗಿದ ತಕ್ಷಣ ಅವರೇ ಬಂದು ನಮ್ಮ ಪರ್ಚೇಸ್ ಮಾಡ್ಕೊ ಹೋಗ್ತಾರೆ. ಆ ಥರ ಅವರೇ ಮಾಡಿರೋ ಬಂದು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. 150 rupees ಗಂಟ ಒಂದು ನಮಗೆ ವ್ಯಾಲ್ಯೂ ಬ್ಯಾಕ್ ಅಲ್ಲಿ ಪ್ರೀಮಿಯಂ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ ತಗೊಂಡ್ ಹೋಗ್ತೀನಿ 150. ಅದು ಅಂದ್ರೆ ಹೆಂಗಂದ್ರೆ ನಾವು ಮಾಡಿದ್ರೆ ಜಾಸ್ತಿ ಬರುತ್ತೆ. ಅವ್ರು ತಗೊಂಡ್ರೆ ಸ್ವಲ್ಪ ಗೊತ್ತಲ್ವಾ ನಮಗೆ, ಅವ್ರದೇ ಕಟಿಂಗ್ ಮಾಡಬೇಕು, ಪಾಲಿಶಿಂಗ್ ಮಾಡಬೇಕು, ಪ್ಲಸ್ ಸೇಲ್ ಮಾಡಬೇಕು, ಅದೆಲ್ಲ ಒಂದು ಅವ್ರ ಬರ್ಡನ್ ಇರುತ್ತಲ್ಲ. ಸೊ ಅದಕ್ಕೆ ನಮ್ಗೆ ಅಷ್ಟೇ. ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಇದ್ರೊಳಗೆ? ಪರ್ಲ್ ಫಾರ್ಮಿಂಗ್ ಒಳಗೆ ನೀವು ಎಷ್ಟು ಪರ್ಲ್ ಮಾಡಿದ್ರು ಕೂಡ ಆಮೇಲೆ ಮಾರ್ಕೆಟಿಂಗ್ ಏನು ಇಶ್ಯೂ ಆಗೋದಿಲ್ಲ? ಏನು ಪ್ರಾಬ್ಲಮ್ ಇಲ್ಲ ಆಕ್ಚುಲಿ ಮಾರ್ಕೆಟಿಂಗ್ ಅಲ್ಲಿ. ಮಿನಿಮಮ್ ಗ್ಯಾರಂಟಿನೇ 150 ಪರ್ ಪಾರ್. ಹೌದು, ಮಿನಿಮಮ್ ಅದು. ಫಸ್ಟ್ ಕೇಸಲ್ಲಿ ಹೇಳಿದ್ನಲ್ಲ ನಿಮಗೆ, ನಾನು ಹೇಳಿದ್ದೀನಿ 70%, 40-50% ಬಂದ್ರೆ ಕೂಡ ನಾನು ಪ್ರಾಫಿಟ್ ಅಲ್ಲಿ ಇರ್ತೀನಿ. ಸೊ ನನ್ನ ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಪ್ರಾಫಿಟಬಲ್ ಇರ್ತೀನಿ. ಸರಿ, ನೀವು ಆಲ್ಮೋಸ್ಟ್ ಒಂದು 100 ಚಿಪ್ ಆ್ಯಡ್ ಮಾಡಿದ್ರೆ ಅದ್ರೊಳಗೆ ಒಂದು 40 to 50% ಸತ್ತೋಗುತ್ತೆ ಅಂತ ಹೇಳಿದ್ರೆ ನೀವು. ಹೌದು. ಯಾವ ರೀತಿ ಸತ್ತೋಗುತ್ತೆ ಸರ್? ಅದು ಏನು ಪ್ರಾಬ್ಲಮ್ ಸತ್ತೋಗೋಕೆ, ಏನು ರೀಸನ್ ಅದು? ಸೊ ಯೂಶಲಿ ಮಸಲ್ಸ್ ಆಗೋಕ್ಕೆ 2-3 ರೀಸನ್ಸ್ ಅಷ್ಟೇ, ಮೇನ್ ಜಾಸ್ತಿ ಏನಿಲ್ಲ. ಒಂದು ಬಂದು ಫಸ್ಟ್ ಮೈನ್ ಲೈಕ್ ಚಾನ್ಸಸ್ ಒಂದೇ ಒಂದು ಅಮೋನಿಯಾ ಜಾಸ್ತಿ ಆದರೆ ಸತ್ತೋಗುತ್ತೆ ಆಕ್ಚುಲಿ. ಅಮೋನಿಯಾ ಸಾಯುತ್ತೆ ಯೂಶಲಿ. ಅಮೋನಿಯಾ ಒಂದು ರೀಸನ್ನು, ಪ್ಲಸ್ ಇನ್ನೊಂದು ಬಂದು ಆಕ್ಸಿಜನ್. ಅಮೋನಿಯಾ ಒಂದು, ಆಕ್ಸಿಜನ್ ಒಂದು, ಈ 2 ಚಾನ್ಸಸ್ ಪ್ಲಸ್ ಟೆಂಪರೇಚರ್ ಒಂದು. ಟೆಂಪರೇಚರ್ ಮೇನ್ ಆಗಿ ನಮ್ಮ ಕನ್ನಡದಲ್ಲಿ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಬಟ್ ಎರಡು ಬಂದು ಅಮೋನಿಯಾ ಒಂದು ಮತ್ತೆ ಆಕ್ಸಿಜನ್ ಒಂದು. ಸೊ ಅಮೋನಿಯಾ ಆಕ್ಸಿಜನ್ ಮತ್ತು pH, ವಾಟರ್ pH ಒಂದು ಕ್ರೂಷಿಯಲ್ ರೋಲ್ ಆಗುತ್ತೆ. ನೀವು pH ಮತ್ತು ಅಮೋನಿಯಾ ಲೆವೆಲ್ ಅಲ್ಲಿ ಯಾವ ತರ ಚೆಕಪ್ ಮಾಡ್ಕೊಂಡಿರ್ತೀರಾ ಸರ್? ಆಕ್ಚುಲಿ ನಾನು pH ಗೆ ಅಮೋನಿಯಾಗೆಲ್ಲ ಒಂದು ಚಿಕ್ಕ ತಗೊಂಡಿದ್ದೆ ಅಮೆಝಾನ್. ನೋಡಿ ತರ ಇಲ್ಲಿದೆ ನೋಡಿದ್ರೆ ನೀವು, ಇದೆಲ್ಲ ಅಮೆಝಾನ್ ಅಲ್ಲಿ ತಗೊಂಡಿದ್ದೆ ನಾನು ಇವೆಲ್ಲ. ಸೊ pH ಗೆ pH ಮೀಟ್ ಯೂಸ್ ಮಾಡ್ತೀನಿ. ಸೊ ನಾರ್ಮಲ್ ಆಗಿ ವಾಟರ್ ತಗೊಂಡು ವಾಟರ್ ಡಿಪ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾದ್ರೆ ಆನ್ ಮಾಡ್ಬಿಟ್ಟು ಚೆಕ್ ಮಾಡಿದ್ರೆ ತೋರಿಸುತ್ತೆ pH. ಅಕ್ಯುರೇಟ್ ಆಗಿ ಒಂದು 5% ವೇರಿಯೇಷನ್ ತೋರಿಸುತ್ತೆ ನಮಗೆ. ಸೊ ಇದರಲ್ಲಿ pH ಚೆಕ್ ಮಾಡ್ಕೊತೀನಿ. ಸೊ pH ಎಷ್ಟಿರಬೇಕು ಅಂದ್ರೆ 6.5 to 8.5 ಒಳಗಡೆ ಇರಬೇಕು pH. 6.5 to 8.5 ಒಳಗಡೆ pH ಮೇಂಟೈನ್ ಮಾಡಬೇಕು. ಹೌದು. ಕೇಸ್ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ಬೇಕಂದ್ರೆ ವಿತಿನ್ ಹಂಗೆ ಸಡನ್ ಏನ್ ಮಾಡ್ಬೇಕು ಅಂತಲ್ಲ, ವಿತಿನ್ 1 or 2 days ಒಳಗಡೆ ವಾಟರ್ ಚೇಂಜ್ ಮಾಡಬೇಕು. ಸೊ ಯಾಕಂದ್ರೆ ಫಸ್ಟ್ ಆಗ 6.5 to 6.7 ಇರ್ತಾನೆ ಅನ್ಕೊಳ್ಳಿ, 8.5 ಮೇಲೆ ಹೋಗ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಒಂದು 70% ವಾಟರ್ ಚೇಂಜ್ ಮಾಡ್ಬಿಟ್ಟು ಮತ್ತೆ ರಿಫಿಲ್ ಮಾಡಬೇಕು. ಬಟ್ ನಮ್ಗೆ ಇಲ್ಲಿ ಗಂಟ ಆ ತರ ಪ್ರಾಬ್ಲಮ್ ಬಂದಿಲ್ಲ. ನೋಡಿದ್ರೆ ನೀವು ನೋಡ್ತಿದ್ರಲ್ವಾ, ಅಷ್ಟು ಪಾಯಿಂಟ್ ಒಂದು ಅಟೆಂಡ್ ಚೇಂಜ್ ಮಾಡೋಕೆ ಕಷ್ಟ ಆಗುತ್ತೆ ಆಕ್ಚುಲಿ. ತೋಟ ಮಾಡೋರ್ಗೆಲ್ಲ ಈಸಿನೇ. ನಾವು ಏನು ಫುಲ್ ಹತ್ರ ಅಗ್ರಿಕಲ್ಚರ್ ಮಾಡಿದಿರೋದಕ್ಕೆ ನಮ್ಗೆ ಕಷ್ಟ ಆಗ್ತಿತ್ತು ಮಾಡ್ಬೇಕಂದ್ರೆ. ಬಟ್ ನಮ್ಗೆ ಆ ತರ ಇಶ್ಯೂಸ್ ಏನು ಬಂದಿಲ್ಲ. ಹೆಚ್ಚಿದು ಪ್ಲಸ್ ಇದು ಅಮೋನಿಯಾ ಯೂಸ್ ಮಾಡಿ, ಇದನ್ನ ಅಮೋನಿಯಾ ಚೆಕ್ ಮಾಡಿ ಯೂಸ್ ಮಾಡ್ತೀವಿ. ನಮ್ಮ ಸ್ಯಾಂಪಲ್ ಕಿಟ್ ಅಷ್ಟೇ, ಜಸ್ಟ್ ಇದು ಅಮೆಝಾನ್ ಸಿಗುತ್ತೆ. ಲಾಸ್ಟ್ ಟೈಮ್ ಏನೋ ಹೇಳಿದ್ರಿ ಸರ್, ನಮ್ಮಲ್ಲಿ ಪರಿಚಯದೊಬ್ಬರು ಮಾಡಿದ್ರು ಅಮೋನಿಯಾ ಜಾಸ್ತಿ ಆಗಿ ಆಲ್ಮೋಸ್ಟ್ ಸತ್ತೋಯ್ತು ಅಂತ ಹೇಳಿದ್ರಿ. ಹೌದು. ಅವ್ರೇನ್ ಮಾಡಿದ್ರು ಅಂದ್ರೆ ಆಕ್ಚುಲಿ ಅವರು ಟ್ಯಾಂಕಲ್ ಮಾಡಿದ್ರು, ಸಿಮೆಂಟ್ ಟ್ಯಾಂಕಲ್ ಮಾಡಿದ್ರು. ಸಿಮೆಂಟ್ ಟ್ಯಾಂಕಲ್ ಮಾಡಿದಾಗ ಏನಾಗಿದೆ, ಅವ್ರ ಕಡೆ ಏನೋ ಅಮೋನಿಯಾ ಟ್ಯಾಂಕ್ ಅಲ್ಲಿ ಅಮೋನಿಯಾ ಜಾಸ್ತಿ ಫಾರ್ಮ್ ಆಗ್ತಿತ್ತು. ಅವ್ರು ತಂದು ಬಿಟ್ಟಿದ್ದಾರೆ, ಎಲ್ಲ ಸತ್ತೋಯ್ತು ಆಕ್ಚುಲಿ ಅವ್ರದ್ದು. ಸೊ ಅವರು ಕಾಂಟ್ರಾಕ್ಟರ್ ಮಾಡಿದ್ರು, ವಾಪಸ್ ಎಲ್ಲ ರಿಟರ್ನ್ ಮಾಡ್ಬಿಟ್ರು, ಎಲ್ಲ ಮಾಡ್ಕೊಟ್ಟು. ಬಟ್ ಅಮೋನಿಯಾ ಜಾಸ್ತಿ ಆಗಿ ಎಲ್ಲ ಸತ್ತೋಯ್ತು ಅಟ್ ಎ ಟೈಮ್. ಸೊ ಯೂಶಲಿ ಅಮೋನಿಯಾನೇ ಮೇನ್ ಆಗಿ ಸಾಯೋದು. ಸೊ ಅಮೋನಿಯಾ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ಅಮೋನಿಯಾ ಹೆಂಗ್ ಕಂಟ್ರೋಲ್ ಮಾಡ್ಬೋದು ಅಂದ್ರೆ,
ನೀನು ನೋಡ್ದಲ್ಲ, ನಾವು ಯಾಕೆ ಎಲ್ಲರೂ ಕೇಳ್ತಾರೆ ಯಾಕೆ ಮೇಲೆ ಫ್ಲೋಟ್ ಆಗ್ತಿದೆ, ಯಾಕೆ ಬಾಟಲ್ ಕಟ್ಟಿದ್ದೀರಾ, ಏನಕ್ಕೆ ಅದು ರೀಸನ್ ಏನು, ಹಗ್ಗ ಏನಕ್ಕೆ, ಹಂಗೆ ಇಡ್ಬೋದು, ಬೇಕಾದ್ರೆ ನೆಲದಲ್ಲಿ ಇಡ್ಬೋದು, ಲೈಕ್ ವಾಟರ್ ಕೆಳಗಡೆ ಇಡ್ಬೋದು. ಸೊ ಅದೇನು ಮಾಡುತ್ತೆ, ಅಮೋನಿಯಾ ಅದು ರಿಲೀಸ್ ಮಾಡುತ್ತೆ, ವೇಸ್ಟ್ ರಿಲೀಸ್ ಮಾಡುತ್ತೆ ಮಸಲ್ಸು. ಆ ರಿಲೀಸ್ ಮಾಡೋ ವೇಸ್ಟ್ ಬಂದು ಅಮೋನಿಯಾ ಆ್ಯಕ್ಚುಲಿ ಅದು. ಸೊ ರಿಲೀಸ್ ಮಾಡಿದಾಗ ಅಮೋನಿಯಾ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಹೋಗುತ್ತೆ. ಅದು ಹೋದಾಗ ಎಲ್ಲಾನು ರಿಲೀಸ್ ಮಾಡಿದಾಗ ಅಮೋನಿಯಾ ಫುಲ್ ಫಾರ್ಮೇಷನ್ ಜಾಸ್ತಿ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ ಒಂದು ಪೌಂಡಲ್ಲಿ ಬಾಟಮ್ ಲೇಯರ್ ಅಲ್ಲಿ ಮಣ್ಣು ಹಾಕ್ಬಿಟ್ಟಿದ್ವಿ, ನಮ್ಮ ರೆಡ್ ಸಾಯಿಲ್ ಹಾಕ್ಬಿಟ್ಟಿದ್ವಿ. ಯಾಕೆ ರೆಡ್ ಸಾಯಿಲ್, ಟಾರ್ಪಲ್ ಮೇಲೆ ರೆಡ್ ಸಾಯಿಲ್ ಹಾಕಿದ್ವಿ. ಎಷ್ಟು ಹಾಕಿದ್ರೆ ಜಸ್ಟ್ ಒಂದು ಬ್ರೆಡ್ ಅಲ್ಲಿ ಸ್ಲೈಸ್ ಹಾಕ್ತಿವಲ್ಲ ಜಾಮ್ ತರ, ಫುಲ್ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಬಿಟ್ಟಿದ್ವಿ. ಏನ್ ಮಾಡಿದ್ವಿ ಅಂದ್ರೆ ಅದು ಅಮೋನಿಯಾ ರಿಲೀಸ್ ಮಾಡಿದಾಗ ಕೇಳೋಗ ಅಲ್ಲಿ ಕ್ಲಿಯರ್ ಸ್ಟಾಪ್ ಆಗ್ಬಿಡ್ಲಿ ಅಂತ ಹಾಕಿದೀವಿ ಆತರ. ಸೊ ಅದಕ್ಕೆ ನಮ್ಗೆ ಅಮೋನಿಯಾ ಪ್ರಾಬ್ಲಮ್ ಬಂದಿಲ್ಲ. ಸೊ ಅದ್ ಮಾಡಿದ್ರು ಸ್ವಲ್ಪ ಜನ ಬಂದಿದೆ. ಈಗ ಎಲ್ಲರೂ ಹಿಂಗೆ ಟ್ರೈ ಮಾಡ್ತಿರೋದು ಅಷ್ಟೇ, ಹಿಂಗೆ ಮಾಡ್ಬೇಕು ಹಂಗೆ ಅಂತೇನಿಲ್ಲ, ಇದೆ ನಮ್ ಇಷ್ಟ, ನಾವು ಈ ತರ ಮಾಡ್ಬೋದು. ನಾನು ನೆಟ್ಟಲ್ಲಿ ಕಟ್ಟಿದ್ದೀನಿ, ಸಮ್ ಪೀಪಲ್ ಬಕೆಟ್ ಅಲ್ಲಿ ಇಟ್ಟಿರ್ತಾರೆ, ಇನ್ನೊಬ್ರು ಇದ್ರಲ್ಲಿ ಇಟ್ಟಿರ್ತೀನಿ ಅಂತಾರೆ, ಈ ತರ ಏನದು ಫ್ಲಾಟ್ ಆಗಿರೋ ಸಪೇಸ್ ಇಟ್ಟಿರೋ ಏನು ಟೊಮೊಟೊ ಇದ್ರಲ್ಲಿ ಇಟ್ಟಿರ್ತಾರೆ. ಅವ್ರು ಕಂಫರ್ಟಬಲ್ ಹೆಂಗ ಇಡ್ಬೋದು. ನೆಟ್ಟಲ್ಲಿ ಇಟ್ಟರೆ ಅಡ್ವಾಂಟೇಜ್ ಅದು ಸ್ವಲ್ಪ ಸ್ಪೇಸ್ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಅಷ್ಟೇ. ಒಂದ್ಮೇಲೆ ಒಂದಿದ್ರೆ ಅದಕ್ಕೆ ಸ್ವಲ್ಪ ಸಫಿಕೇಟ್ ಆಗೋ ತರ ಆಕ್ಸಿಜನ್ ಸಪ್ಲೈ ತಗೊಳಕ್ ಕಷ್ಟ ಆಗುತ್ತೆ ಅಂತ ಈ ತರ ನೆಟ್ಟಲ್ಲಿ ಇಟ್ಟಿದ್ವಿ ನಾವು. ಅಮೋನಿಯಾ ಯಾವ ತರ ಚೆಕ್ ಮಾಡ್ಕೊಂಡಿರ್ತೀರಾ ಸರ್ ನೀವು? ಸೊ ಅಮೋನಿಯಾ ಈ ಕಿಟ್ ಇದೆ, ಇದು ಆಕ್ಚುಲಿ ಹಾಕಿದ್ದಾರೆ ಹಿಂಗ್ ಚೆಕ್ ಮಾಡ್ಬೇಕು ಅಂತ. ಒಂದು ಅದ್ರಲ್ಲಿ ಸ್ವಲ್ಪ ನೀರ್ ತಗೊಂಡು ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂಗ್ ಮಾಡ್ಬೇಕು ಅಂತ. ಒಂದು 2 ಟ್ಯೂಬ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಟ್ಯೂಬ್ ಇದೆ, ಇಲ್ಲಂటే ವಾಟರ್ ಫಿಲ್ ಮಾಡ್ಕೊಂಡ್ಬಿಟ್ಟು ವಾಟರ್ ಫಿಲ್ ಮಾಡ್ಕೊಂಡು ಎರಡು ಲಿಕ್ವಿಡ್ ಕೊಟ್ಟಿದ್ದಾರೆ ಇದರಲ್ಲಿ. ಇದೆಲ್ಲ 8 ಡ್ರಾಪ್ಸ್, ಇನ್ನೊಂದು ಲಿಕ್ವಿಡ್, ಇದೆಲ್ಲ 8 ಡ್ರಾಪ್ಸ್ ಹಾಕ್ಬಿಟ್ಟು ಶೇಕ್ ಮಾಡಿದಾಗ ಸ್ವಲ್ಪ 5 ಮಿನಿಟ್ಸ್ ಬಿಟ್ರೆ ಇದು ಗೊತ್ತಾಗುತ್ತೆ ನೋಡಿ. ಶೀಟ್ ಕೊಟ್ಟಿದ್ದಾರೆ. ಸೊ ನಾವು ಆಕ್ಚುಲಿ 0.5 ಒಳಗಡೆ ಇರಬೇಕು, ಅಂದ್ರೆ 2.5 ಇದ್ರೆ ಬೆಸ್ಟ್. ನಮ್ಗೆ ಯಾವಾಗೂ 2.5 ಅಲ್ಲೇ ಇರುತ್ತೆ. ಅದ್ಮೇಲೆ ಇದ್ರೆ ಇದ್ಮೇಲೆ ಡೇಂಜರ್ ಅಂತ. ಆಕ್ಚುಲಿ 0.5 ಒಳಗಡೆ ಇರಬೇಕು. 0.5 ಬಂದು ಲೈಕ್ ಸ್ವಲ್ಪ ಬೆಸ್ಟ್ ವರ್ಸ್ಟ್ ಕೇಸ್ ಸೂಪರ್ ಮಿಡಲ್ ಇದ್ದಂಗೆ, ಬೆಸ್ಟ್ ಅಂದ್ರೆ 2.5 ಒಳಗಡೆ ಇರಬೇಕು ಆಕ್ಚುಲಿ. ಸೊ ಹಂಗೆ ಆಕ್ಚುಲಿ ಆಮೇಲೆ ಚೆಕ್ ಮಾಡ್ಕೊತೀವಿ. ಇಷ್ಟೇ ಸರ್ ಆಕ್ಚುಲಿ ನಮ್ಮ ಮೇಂಟೆನೆನ್ಸ್ ಅಲ್ಲಿ ಇದೆ. ಇದು ಬಿಟ್ಟು ನಾವು ಫೀಡ್ ಪ್ರಿಪರೇಷನ್ಸ್ ಬಂದು ಅದು ಅಷ್ಟೇ. ಫೀಡಲ್ಲಿ ಕೂಡ ನಾವು ಏನೇ ಆಗಲಿ ಏನಂದ್ರೆ ಜಾಸ್ತಿ ಸ್ಪೆಂಡ್ ಮಾಡ್ಬೋದು ಫೀಡ್ ಕೂಡ. ಸೊ ರೆಡಿಮೇಡ್ ಫೀಡ್ ಬರುತ್ತೆ, ಕಾಸ್ಟ್ಲಿ ಅದು. ಏನ್ ಫೀಡ್ ಅಂದ್ರೆ ಜಸ್ಟ್ ಇದೆ ನಾರ್ಮಲ್ ಆಗಿ ನಾವು ಹೇಳ್ದಲ್ಲ ಅಲ್ಲಿಗೆನೆ ಅದು ಹೆಂಗ್ ಫಾರ್ಮ್ ಮಾಡ್ಕೊಂಡು ನಮ್ ಇಷ್ಟ. ಬಟ್ ಅದನ್ನ ಸ್ವಲ್ಪ ಪ್ರಿಕಾಷನ್ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಮಾಡ್ಕೊಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಯಾವ ರೆಡಿಮೇಡ್ ಫೀಡ್ ತಗೊಂತಿಲ್ಲ. ಸೊ ನಾವು ಜನರಲ್ ಆಗಿ ಏನು ಮಸ್ಟರ್ಡ್ ಕೇಕು, ಪೀನಟ್ ಕೇಕು ಮತ್ತೆ ರೈಸ್ ಪ್ರಾನ್ ಮತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಪ್ಲಸ್ ಜೊತೆಗೆ 1 2 3 ಏನು ಅಮೋನಿಯಾ ಮತ್ತೆ ಈಸ್ಟ್ ಹಾಕಿ ಬೆಲ್ಲ ಮತ್ತೆ ಎಗ್ ಹಾಕಿ 2 days ಇಟ್ಬಿಡ್ತೀವಿ, ಫರ್ಮೆಂಟೇಷನ್ ಇಟ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡ್ತೀವಿ ನಾವು. ಸೊ ಅಷ್ಟೇ, ಲೈಕ್ ಮೇಂಟೆನೆನ್ಸ್ ಇದು ಮತ್ತೆ ಫೀಡ್ ಹಾಕಬೇಕು ಮತ್ತೆ ಚೆಕ್ ಮಾಡ್ಕೊಬೇಕು. ಈ 3 ಥಿಂಗ್ಸ್ ಅಷ್ಟೇ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಲೈಕ್ ಇದು ನೀವು ನೋಡ್ತಿದ್ರೆ ಇದು ಆಕ್ಚುಲಿ ಲೈಕ್ ಮಸಲ್ ಇದು ಆಕ್ಚುಲಿ. ಸೊ ಸತ್ತೋದ್ರಾಗ ನೋಡಿ ತರ ಮೌತ್ ಓಪನ್ ಆಗ್ಬಿಟ್ಟಿರುತ್ತೆ. ನೀವು ನೋಡ್ತಿದ್ರಲ್ಲ ಕ್ಲೀನಾಗಿ ಮೌತ್ ಓಪನ್ ಆಗಿದೆ. ಯೂಶಲಿ ಇದು ಒಳಗಡೆ ಏನಂದ್ರೆ ಫ್ಲೆಶ್ ಇರುತ್ತೆ. ಸೊ ಸತ್ತೋಗಿರೋದ್ರಿಂದ ಫ್ಲೆಶ್ ಎಲ್ಲ ಹೋಗ್ಬಿಡುತ್ತೆ, ಲೈಕ್ ನೀರಲ್ಲಿ ಹೋಗಿ ಎಲ್ಲ ಹೋಗ್ಬಿಡ್ತು. ಸೊ ಈಗ ನೀವು ನೋಡಿದ್ರೆ ಇದನ್ನ ನೋಡಿ, ಲೈಕ್ ಒಂದು ಮಸಲ್ ಅಲ್ಲಿ 2 ಮುತ್ತು ಇಡ್ಬೋದು ಬೇಕಾದ್ರೆ ನಾವು. ಇದು ನ್ಯೂಕ್ಲಿಯಸ್ ಅಂತಾರೆ ಇದು ಆಕ್ಚುಲಿ. ಸೊ ಇದು ನ್ಯೂಕ್ಲಿಯಸ್ ಆಕ್ಚುಲಿ. ಇದು ನೀವು ನೋಡಿದ್ರೆ ಇದು ನ್ಯೂಕ್ಲಿಯಸ್. ಸೊ ಇದನ್ನ ನಾವು ಇದ್ರ ಮೇಲೆ ಎಷ್ಟು ಫಾರ್ಮ್ ಆಗುತ್ತೋ ಅದನ್ನೇ ಲೈಕ್ ಪರ್ಲ್ ಆಗುತ್ತೆ ಆಕ್ಚುಲಿ. ಇದು ಹೆಂಗೆ ಸರ್, ಇವಾಗ ಹೊಸದಾಗಿ ಯಾರಾದ್ರೂ ಪರ್ಲ್ ಫಾರ್ಮಿಂಗ್ ಮಾಡ್ತೀನಿ ಅಂತಂದ್ರೆ, ಇಲ್ಲ ಯಾರಾದ್ರೂ ಯುವಕರು ಮಾಡ್ತೀನಿ ಅಂತಂದ್ರೆ ನಿಮ್ದು ಸಜೆಷನ್ ಏನಾದ್ರು ಸರ್ ಅವ್ರಿಗೆ? ಸೊ ಸ್ಟಾರ್ಟಿಂಗ್ ಇಲ್ಲಿ ನಾನು ಮಾಡಿದ ಒಂದು ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಮಾಡೋಣ ಅಂತ. ಬಟ್ ಎಲ್ರಿಗೂ ನಾನು ಹೇಳ್ತಿದ್ದೆ ಲೈಕ್ ಬೇಡ, ರಿಸ್ಕ್ ಇದೆ, ನೋಡಿ ನಾನು ಹೋಗ್ಬಿಟ್ಟು ಹೇಳ್ತೀನಿ ಅಂತ. ಬಟ್ ನಾನು 12 months 13 months ಆದ್ಮೇಲೆ ಹೇಳ್ತಿದ್ದೀನಿ ಮಾಡ್ಬೋದು ಆಕ್ಚುಲಿ. ಯಾಕಂದ್ರೆ ಬಟ್ ಓವರಾಗಿ ಸ್ಪೆಂಡ್ ಮಾಡ್ದಿರಾ ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಸ್ವಲ್ಪ ಹಾಕೊಂಡು, ಲೈಕ್ ನಾನು 12,000 ಹಾಕಿದ್ದೀನಿ, ಅಟ್ಲೀಸ್ಟ್ ಆದರೆ 10,000 ಥರ ಮಸಲ್ಸ್ ಹಾಕೊಂಡು ನಾವು ಟ್ರೈ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಇದೆ ಮತ್ತು ಒಳ್ಳೆ ಮಾರ್ಕೆಟು ಇದೆ ಆ್ಯಕ್ಚುಲಿ. ನಾನು ಈಗ ನೋಡಿದ್ದೀನಲ್ವ ಅದಕ್ಕೆ ಹೇಳ್ತಿದ್ದೀನಿ ಮಾಡ್ಬೋದು. ಸೊ ಏನೇನೋ ಲೈಕ್ ಅಷ್ಟೊಂದು ರಿಸ್ಕ್ ಏನಿಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ನನಗೇನು ಅಷ್ಟು ರಿಸ್ಕ್ ಅನಿಸಿಲ್ಲ. ಬಟ್ ಮೇಂಟೆನೆನ್ಸ್ ಅಷ್ಟು ಅನಿಸಿಲ್ಲ, ಎಕ್ಸ್ಪೆನ್ಸ್ ಅಷ್ಟು ಅನಿಸಿಲ್ಲ ನನಗೆ. ಓಕೆ, ನಾನು ಹೇಳ್ತಿದ್ದೀನಲ್ವ ಒಂದು ಜಾಬ್ ಮಾಡಿಕೊಂಡು ವೀಕೆಂಡ್ಸಲ್ಲಿ ಮಾತ್ರ ಮಾಡ್ಕೊತಿದ್ದೀನಿ. ಸೊ ನನಗೆ ಬೆಸ್ಟ್ ಅನಿಸ್ತಿದೆ ನನಗೆ. ಸೊ ಆ್ಯಸ್ ಅ ಪಾರ್ಟ್ ಟೈಮ್ ಲೈಕ್ ಇನ್ಕಮ್ ಥರ ಬರುತ್ತೆ. ಸ್ವಲ್ಪ ನನಗೆ ಪಾರ್ಟ್ ಟೈಮ್ ಲೈಕ್ ಸ್ವಲ್ಪ ಏನಾದರೂ ಈಗ ಹೊಸದಾಗಿ ಟ್ರೈ ಮಾಡೋ ಒಂದು ಸ್ಯಾಟಿಸ್ಫ್ಯಾಕ್ಷನ್